Welcome to Nath Pathshala. Today we'll be discussing the lesson Ondu Marada Bele. The Bele means value. So value of one tree. Written by Dr. Ha Ma Nayaka. ಕೃತಿಕಾರರ ಪರಿಚಯ. Introduction for the writer. ಡಾಕ್ಟರ್ ಹ ಮಾ ನಾಯಕ ಅವರ ಪೂರ್ಣ ಹೆಸರು. ಸೊ ಹಿಸ್ ಫುಲ್ ನೇಮ್ ಈಸ್ ಹಾರೋಗದ್ದೆ ಮಾನಪ್ಪ ನಾಯಕ. ಇವರು ಹ ಮ ನ ಎಂದೇ ಪ್ರಸಿದ್ಧರಾಗಿದ್ದಾರೆ. ಸೊ ಹಿಸ್ ಫೇಮಸ್ ಆ್ಯಸ್ ಹ ಮ ನ. ಇವರು 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಎಂಬಲ್ಲಿ ಜನಿಸಿದರು. ಸೊ ಹಿ ವಾಸ್ ಬಾರ್ನ್ ಇನ್ 1931 ಇನ್ ಶಿವಮೊಗ್ಗ ಇನ್ ತೀರ್ಥಹಳ್ಳಿ ತಾಲೂಕು ಆ್ಯಂಡ್ ದ ವಿಲೇಜ್ ನೇಮ್ ಈಸ್ ಹಾರೋಗದ್ದೆ. ಇವರು ಅಧ್ಯಾಪಕರಾಗಿ ಹಿ ವಾಸ್ ಅ ಟೀಚರ್ ಇನ್ ಮೈಸೂರು ಮಾನಸ ಗಂಗೋತರಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸ ನಿರ್ವಹಿಸಿದರು. ಸೊ ಹಿ ವಾಸ್ ಇನ್ ಗಂಗೋತ್ರಿ he was a director, and in Gulbarga Vishwavidyanilaya, that is the university, he was a chancellor. ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವ ಇವರು ಅಂಕಣ ಬರಹಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಸೊ ಹಿ ವಾಸ್ ಅ ಕಾಲಮಿಸ್ಟ್ ಆಲ್ಸೋ, ಮೀನ್ಸ್ ಹಿ ರೈಟ್ಸ್ ಕಾಲಮ್ಸ್ ಇನ್ ದ ಪೇಪರ್ಸ್, and these are some of his writings, important ones. ಸಾಹಿತ್ಯ ಸಲ್ಲಾಪ, ಸಂಚಾಯ, ಸಂವಾದ, ಸಂಪದ, ಸಂಪ್ರತ, ಸ್ಮರಣ, ಸಮೂಹ, ಸೃಜನ, ಸೂಲಂಗಿ, ಬಾಳ್ನೋಟಗಳು ಇವು ಅವರ ಪ್ರಮುಖ ಕೃತಿಗಳು. ಮೊಹಮ್ಮದ್ ಪೈಗಂಬರ್, ರವೀಂದ್ರನಾಥ ಟಾಗೋರು, ಅಕ್ಕ ಮಹಾದೇವಿ ಮುಂತಾದ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಸೊ ಹಿ ಹ್ಯಾಸ್ ರಿಟನ್ ಅಬೌಟ್ ದೇರ್ ಲೈಫ್, ದಟ್ ಈಸ್ ಅಬೌಟ್ ಮೊಹಮ್ಮದ್ ಪೈಗಂಬರ್, ರವೀಂದ್ರನಾಥ್ ಟಾಗೋರ್ ಆ್ಯಂಡ್ ಅಕ್ಕ ಮಹಾದೇವಿ. ಇವರಿಗೆ ಕರ್ನಾಟಕ ಸರಕಾರದ ರಾಜ್ಯೋತ್ಸವ ಪ್ರಶಸ್ತಿ. ಸೊ ದೇ ಟಾಕಿಂಗ್ ಅಬೌಟ್ ಹಿಸ್ ಅವಾರ್ಡ್ಸ್. ಸೊ ಹಿ ಹ್ಯಾಸ್ ಗಾಟ್ ರಾಜ್ಯೋತ್ಸವ ಪ್ರಶಸ್ತಿ. ಸಂಪ್ರತಿ ಅಂಕಣಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸೊ ಫಾರ್ ದ ಕಾಲಮ್ ರೈಟಿಂಗ್, ದಟ್ ಇಸ್ ಸಂಪ್ರತಿ, ಹಿ ಹ್ಯಾಸ್ ಗಾಟ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹಾಗೂ 1985ರಲ್ಲಿ ಬೀದರ್ನಲ್ಲಿ ನಡೆದ 57ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸೊ ಹಿ ವಾಸ್ ಅ ಚೇರ್ಪರ್ಸನ್ ಫಾರ್ 57th ಕನ್ನಡ ಸಾಹಿತ್ಯ ಸಮ್ಮೇಳನ. ಇವರು 2000ರಲ್ಲಿ ನಿಧನರಾದರು. ಸೊ ಹಿ ಎಕ್ಸ್ಪೈರ್ಡ್ ಇನ್ 2000. ಪ್ರಸ್ತುತ, ದಿಸ್ ಯು ಹ್ಯಾವ್ ಟು ರಿಮೆಂಬರ್, ಒಂದು ಮರದ ಬೆಲೆ ಲೇಖನವನ್ನು ಅವರು ಸಂಪದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸೊ ಫ್ರಮ್ ಸಂಪದ ರೈಟಿಂಗ್ ದಿಸ್ ಪರ್ಟಿಕ್ಯುಲರ್ ಲೆಸನ್ ಇಸ್ ಪಿಕ್ಡ್. ಪಾಠ ಪ್ರವೇಶ, ದಟ್ ಇಸ್ ದ ಇಂಟ್ರಡಕ್ಷನ್ ಟು ದ ಲೆಸನ್. ವಾಟ್ ಇಸ್ ದಿಸ್ ಲೆಸನ್ ಅಬೌಟ್? ವೃಕ್ಷೋ ರಕ್ಷತಿ ರಕ್ಷತಃ ಎನ್ನುವ ಮಾತು ಇಂದು ಎಲ್ಲೆಡೆ ಕೇಳಿಬರುತ್ತಿದೆ. ಸೊ ವೃಕ್ಷೋ ರಕ್ಷತಿ ರಕ್ಷತಃ, ದಿಸ್ ವಿ ಗೆಟ್ ಟು ಹಿಯರ್ ಎವ್ರಿವೇರ್. ನಾವು ಮರಗಳನ್ನು ರಕ್ಷಿಸಿದರೆ ಮರಗಳು ನಮ್ಮನ್ನು ರಕ್ಷಿಸುತ್ತವೆ ಎಂಬುದು ಇದರ ಅರ್ಥ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ವೃಕ್ಷೋ ರಕ್ಷತಿ ರಕ್ಷತಃ? ನಾವು ಮರಗಳನ್ನು ರಕ್ಷಿಸಿದರೆ, ಇಫ್ ವಿ ಪ್ರೊಟೆಕ್ಟ್ ದ ಟ್ರೀಸ್, ಟ್ರೀಸ್ ವಿಲ್ ಪ್ರೊಟೆಕ್ಟ್ ಅಸ್. ಮರಗಳು ನಮ್ಮನ್ನು ರಕ್ಷಿಸುತ್ತವೆ ಇಸ್ ದ ಮೀನಿಂಗ್ ಆಫ್ ವೃಕ್ಷೋ ರಕ್ಷತಿ ರಕ್ಷತಃ. ಪರಿಸರದಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಗಿ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವ ಆತಂಕವನ್ನು ವಿಜ್ಞಾನಿಗಳು ವ್ಯಕ್ತಪಡಿಸುತ್ತಿದ್ದಾರೆ. ಸೊ ವಿಜ್ಞಾನಿಗಳು, ದಟ್ ಈಸ್ ಅ ಸೈಂಟಿಸ್ಟ್, ಆರ್ ನೌ ಆತಂಕ, they are now disturbed that in our environment the number of trees are reducing and tapamana means temperature is increasing. So the vijnani, that is the scientists, are worried now. ಈ ದೆಸೆಯಲ್ಲಿ, in this direction, ಪ್ರಪಂಚದ ಹಲವು ರಾಷ್ಟ್ರಗಳು ಎಚ್ಚೆತ್ತುಕೊಂಡು, ಸೊ ಮೆನಿ ಕಂಟ್ರೀಸ್ ಆರ್ ನೌ creating awareness. They have woken up to this situation and ಪರಿಸರ ಸಂರಕ್ಷಣೆಗೆ ಮುಂದಾಗಿವೆ. ಸೊ ದೇ ಹ್ಯಾವ್ ಕಮ್ ಫಾರ್ವರ್ಡ್ ಟು ಪ್ರೊಟೆಕ್ಟ್ ದ ಎನ್ವೈರ್ಮೆಂಟ್. ಆದರೆ ಭಾರತೀಯರಾದ ನಾವು, ಬಟ್ ವಿ ಇಂಡಿಯನ್ಸ್,
ಇನ್ನೂ ಎಚ್ಚೆತ್ತುಕೊಳ್ಳದಿರುವುದು ವಿಷಾದದ ಸಂಗತಿ. ಇಟ್ ಈಸ್ ವೆರಿ ಸ್ಯಾಡ್ ದ್ಯಾಟ್ ಇಂಡಿಯನ್ಸ್ ಹ್ಯಾವ್ ನಾಟ್ ವೋಕನ್ ಅಪ್ ಇನ್ ದಿಸ್ ಡೈರೆಕ್ಷನ್. ಮರಗಳನ್ನು ಕಡಿಯುವ ಕೆಲಸ ನಿಲ್ಲಬೇಕು. ವಿ ಶುಡ್ ಸ್ಟಾಪ್ ಕಟಿಂಗ್ ಟ್ರೀಸ್. ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಮನುಕುಲವನ್ನು ರಕ್ಷಿಸುವ ಹೊಣೆ ಕ್ಷಿಪ್ರಗತಿಯಲ್ಲಿ ಆಗಬೇಕು. ಸೊ ವಿ ಶುಡ್ ಸ್ಟಾಪ್ ಕಟಿಂಗ್ ಟ್ರೀಸ್ ಆ್ಯಂಡ್ ವಿ ಶುಡ್ ಪ್ಲಾಂಟ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ದಿಸ್ ಶುಡ್ ಹ್ಯಾಪನ್ ಫಾಸ್ಟ್. ಈಚೆಗೆ ಅಮೇರಿಕೆಯಿಂದ ಬಂದ ಒಂದು ಸುದ್ದಿ. ಸೊ ಸುದ್ದಿ ಮೀನ್ಸ್ ಒನ್ ನ್ಯೂಸ್ ಕಮ್ ಫ್ರಮ್ ಅಮೇರಿಕಾ. 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೇರಿಕದ ಪ್ರಜೆಯಾದ ಪಾಲ್ ಕೆಲನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಸೊ ಹಿಯರ್ ದೇ ಆರ್ ಸೇಯಿಂಗ್ 500 ವರ್ಷ ಹಳೆಯದಾದ ಮರವೊಂದನ್ನು, so one tree is there which is 500 years old. ಸಸ್ಯನಾಶಕ means pesticides ಬಳಸಿ ಕೊಂದ ಅಪರಾಧಕ್ಕಾಗಿ. So here there is a person called as Paul Kellen. So he used pesticide and he killed that tree. So ಬಳಸಿ ಕೊಂದ ಅಪರಾಧಕ್ಕಾಗಿ. For this crime, ಅಪರಾಧ is a crime. ಅಮೇರಿಕೆಯ ಪ್ರಜೆಯಾದ ಪಾಲ್ ಕೆಲನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ, ದಟ್ ಇಸ್ ಅ ಕೋರ್ಟ್, 9 ವರ್ಷ ಸಜೆ, ದಟ್ ಇಸ್ 9 years ಆಫ್ ಇಂಪ್ರಿಸನ್ಮೆಂಟ್ ಹಾಗೂ $1,000 ದಂಡ ವಿಧಿಸಿದೆ ಆ್ಯಂಡ್ ಅ ಫೈನ್ ಆಫ್ $1,000. So the court has punished him by giving 9 years of imprisonment and $1,000 fine for killing a 500-year-old tree by using pesticide. ಸಸ್ಯನಾಶಕವನ್ನು ಮರದ ಮೇಲೆ ಸುರಿದದ್ದು ಗೊತ್ತಾದೊಡನೆ ಕೆಲನನ್ನು ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಂಧಿಸಲಾಗಿತ್ತು. ಸೊ as soon as they got to know that he poured the pesticide on the tree, they in June month immediately they arrested Kellen. ಸೊ $20,000 ಜಾಮೀನು ಒದಗಿಸಲು ಸಾಧ್ಯವಾಗದೆ ಹೋದ್ದರಿಂದ ಅವನಿನ್ನೂ ಜೈಲಿನಲ್ಲೇ ಇದ್ದಾನೆ. ಟು ಗೆಟ್ ಅ ಬೇಲ್ he has to pay $20,000 which is not possible for him. ಸಾಧ್ಯವಾಗದೆ ಹೋದ್ದರಿಂದ, so he was not possible to pay the bail money. So he's still in the jail now. ಅವನಿನ್ನೂ ಜೈಲಿನಲ್ಲಿ ಇದ್ದಾನೆ. ಅಮೇರಿಕೆಯ ಟೆಕ್ಸಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ನಡೆದ ಘಟನೆ ಇದು. So this incident took place in Texas, that is in Houston. ಈ ಕೃತ್ಯದಿಂದ ಆ ಹೆಮ್ಮರ ಅರ್ಧಕ್ಕೂ ಹೆಚ್ಚು ಭಾಗ ಸತ್ತು ಹೋಗಿದೆ. ಸೊ ಬಿಕಾಸ್ ಆಫ್ ದಿಸ್ ಆ್ಯಕ್ಟ್ ವಾಟ್ ಹ್ಯಾಪೆಂಡ್, ಆ ಹೆಮ್ಮರ, ದಟ್ ಬೇಗ್ ಟ್ರೀ, ಅರ್ಧಕ್ಕೂ ಹೆಚ್ಚು ಭಾಗ, ಮೋರ್ ದೆನ್ ಹಾಫ್ ಆಫ್ ದ ಟ್ರೀ ಈಸ್ ಡೆಡ್ ನೌ, ಸತ್ತು ಹೋಗಿದೆ. ಈ 1 ವರ್ಷದಲ್ಲಿ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ $1,00,000ಕ್ಕೂ ಹೆಚ್ಚು ದೇಣಿಗೆ ಬಂದಿದೆ. ಸೊ 1 ವರ್ಷದಲ್ಲಿ, ಇನ್ 1 year, ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ, ಟು ಟೇಕ್ ದ ಪ್ರಾಪರ್ ಸ್ಟೆಪ್ಸ್ ಟು ಸೇವ್ ದಿಸ್ ಟ್ರೀ, ಹೌಸ್ಟನ್ ನಗರ ಪಾಲಿಕೆಗೆ, ಫಾರ್ ದ ಹೌಸ್ಟನ್ ಕಾರ್ಪೊರೇಷನ್, $1,00,000ಕ್ಕೂ ಹೆಚ್ಚು, ಮೋರ್ ದ್ಯಾನ್ $1,00,000 ಡೊನೇಷನ್ ಕೇಮ್ ಟು ದೆಮ್, ದೇಣಿಗೆ ಬಂದಿದೆ. ಆದರೇನು, ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ. ಬಟ್ ಸ್ಟಿಲ್ there was no much possibility for the tree to live long. ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡಕ್ಕೆ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ. So people, what are the people doing? Now people are keeping, Vraksha Premigalu means the environmentalists, people who love the trees. What are they doing? For ಸಾವಿರಾರು ಜನಗಳು, more than 1,000 of people, let the tree get well soon means they are keeping cards and letters under the tree here. ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಸೊ ದೀರ್ಘಾಯಸ್ಸು, ಲೆಟ್ ದ ಟ್ರೀ ಹ್ಯಾವ್ ಲಾಂಗ್ ಲೈಫ್ ಮೀನ್ಸ್ ದೇ ಆರ್ ಪ್ರೇಯಿಂಗ್, ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಈ ಸುದ್ದಿಯೊಡನೆ ಹೋಲಿಸಲು ತಕ್ಕನಾದ ನಮ್ಮ ದೇಶದ ಈಚಿನ ಸುದ್ದಿಯೊಂದು ಹೀಗಿದೆ.
So now the writer is comparing this incident with the incident that is happening in India. ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ. ಸೊ ಇನ್ ಬ್ಯಾಂಗ್ಳೂರ್ ದೆರ್ ಈಸ್ ಒನ್ ಹಳೆಯ ಓಲ್ಡ್ ಆಲದ ಮರ, ಒನ್ ಬ್ಯಾನಿಯನ್ ಟ್ರೀ ಇಸ್ ದೇರ್. ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಸೊ ನಿಯರ್ ದ ಟ್ರೀ ಓನ್ಲಿ ದೆರ್ ಈಸ್ ಒನ್ ಇಂಪಾರ್ಟೆಂಟ್ ಪರ್ಸನ್ಸ್ ಹೌಸ್, ಯು ಕ್ಯಾನ್ ಸೇ ಒನ್ VIP's ಹೌಸ್ ಇಸ್ ದೇರ್. ಆ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು. Now this Prabhavi means an influential person. He is complaining. Duru means complaining. What is he complaining? Because of this tree, we are having problems. Means he is complaining. So Prabhavi means a very influential. Ganyara means an important person's duru, complaint. ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ. So now sad thing is our ಸಂಬಂಧಪಟ್ಟ the related department, that is government department, now they are thinking of cutting this tree. So ಕಡಿದು ಹಾಕಲು, ಕಡಿದು means to cut the tree, ಯೋಚಿಸುತ್ತಿದ್ದಾರೆ, they are thinking about it. ಇಷ್ಟರಲ್ಲಿಯೇ ಆ ಮರವನ್ನು ಕಡಿದು ಉರುಳಿಸಿದರೆ ಆಶ್ಚರ್ಯವೇನೂ ಇಲ್ಲ. ಸೊ by now if they had cut the tree down, ಆಶ್ಚರ್ಯವೇನೂ ಇಲ್ಲ. ಇಟ್ ಇಸ್ ನಾಟ್ ಅ ಸರ್ಪ್ರೈಸಿಂಗ್ ಥಿಂಗ್ ಇನ್ ಇಂಡಿಯಾ. ಸಾಯುತ್ತಿರೋ ಮರವನ್ನು ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಾರೆ. ಮಾತ್ರವಲ್ಲ, ತಮ್ಮ ಕೈಲಾದುದನ್ನೆಲ್ಲ ಮಾಡುತ್ತಾರೆ. 200 ವರ್ಷಗಳ ಸಂಸ್ಕೃತಿಯ ಅಮೇರಿಕ ದೇಶದಲ್ಲಿ. ಸೊ ಇನ್ ಅಮೇರಿಕಾ ಕಂಟ್ರಿ, ಸಾಯುತ್ತಿರೋ ಮರ, ದ ಟ್ರೀ ವಿಚ್ ಇಸ್ ಡೈಯಿಂಗ್, ಟು ಸೇವ್ ದ್ಯಾಟ್, ಉಳಿಸುವ ಸಲುವಾಗಿ ಜನರು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಪೀಪಲ್ ಆರ್ ಪ್ರೇಯಿಂಗ್ ಟು ಸೇವ್ ದ್ಯಾಟ್ ಟ್ರೀ. ನಾಟ್ ಓನ್ಲಿ ದ್ಯಾಟ್, ಮಾತ್ರವಲ್ಲ, ತಮ್ಮ ಕೈಲಾದುದನ್ನೆಲ್ಲ ಮಾಡುತ್ತಾರೆ. ವಾಟ್ ಎವರ್ ದಿಸ್ ಪಾಸಿಬಲ್ ಇನ್ ದಿಯರ್ ಹ್ಯಾಂಡ್ಸ್, ಆಲ್ ದೇ ಆರ್ ಡೂಯಿಂಗ್ ಆಲ್ ದ್ಯಾಟ್ ಟು ಸೇವ್ ದ್ಯಾಟ್ ಟ್ರೀ. 200 ವರ್ಷಗಳ ಸಂಸ್ಕೃತಿಯ ಅಮೇರಿಕ ದೇಶದಲ್ಲಿ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಇನ್ ಅಮೇರಿಕಾ ಕಂಟ್ರಿ ವಿಚ್ ಓನ್ಲಿ ಹ್ಯಾಸ್ 200 years ಆಫ್ ಕಲ್ಚರ್. ಆ್ಯಂಡ್ ಇನ್ ಇಂಡಿಯಾ ವಾಟ್ ಇಸ್ ಹ್ಯಾಪನಿಂಗ್? ಯಾರಿಗೋ ತೊಂದರೆಯಾಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ. 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ನಮ್ಮ ದೇಶದಲ್ಲಿ. ಸೊ ಇನ್ ಅವರ್ ಕಂಟ್ರಿ ವಿಚ್ ಹ್ಯಾಸ್ ಅ ಕಲ್ಚರ್ ಆಫ್ ಮೋರ್ ದೆನ್ 2000 years, ವಾಟ್ ಆರ್ ವಿ ಡೂಯಿಂಗ್ ಹಿಯರ್? ಯಾರಿಗೋ ತೊಂದರೆ ಆಗುತ್ತಿದೆ, ದ ಟ್ರೀ ಇಸ್ ಪ್ರಾಬ್ಲಮ್ಯಾಟಿಕ್ ಟು ಸಂಬಡಿ ಮೀನ್ಸ್ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೂ ಹೋಗದೆ. ಇನ್ ಇಂಡಿಯಾ, ದ ಟ್ರೀ, ಒನ್ ಕಂಪ್ಲೇಂಟ್ ಕಮ್ಸ್, ದೇ ಹಿಯರ್ ದಟ್ ದ ಒನ್ ಟ್ರೀ is troubling somebody over there, and what is that problem also they don't bother to go and investigate. Okay, and ಅನೇಕ ಕಾಲ ಬದುಕಬಹುದಾದ ಮರವನ್ನು, that tree can live for many years, and they are ready, come forward to cut that tree. And this is happening in our country, that is in India, which has a culture of more than 2000 years. So here the writer is comparing what is happening, how people are reacting to it in America and how people are in our country, India. 2 ತೀರ ವಿಭಿನ್ನವಾದ ದೃಷ್ಟಿಕೋನಗಳು. I saw that what is happening in America, people are doing everything to save the tree, and in India they don't even think to cut the tree. So there is a 2 different type of seeing this situation. ಆ ಅಮೇರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಸೊ ಅಮೇರಿಕನ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಇನ್ ದಿಯರ್ ಫ್ಯೂಚರ್. ಭವಿಷ್ಯ, ಆಸಕ್ತಿ is interest. They are interested about their future. ಈ ನಮಗಾದರೋ ಇಂದಷ್ಟೇ ಮುಖ್ಯವಾದುದು. ಸೊ ಈ ನಮಗಾದರೋ, ಫಾರ್ us means Indian people, ಇಂದಷ್ಟೇ ಮುಖ್ಯವಾದುದು. ಓನ್ಲಿ ಟುಡೇ is important. We are not bothered about our future. ನಾಳೆ ಅಲ್ಲ, ನಾಳೆ ಮೀನ್ಸ್ ಟುಮಾರೋ. We are not interested in our tomorrow. ನಮ್ಮಲ್ಲಿ ಮರ ಕತ್ತರಿಸುವುದು ತೀರ ಸಾಮಾನ್ಯವಾದ ವಿಚಾರ. ಸೊ ಇನ್ ಅವರ್ ಕಂಟ್ರಿ, cutting the tree is a common thing, ಸಾಮಾನ್ಯವಾದ ವಿಚಾರ. We cut the tree without thinking here.
ಕಾನೂನಿಗೆ ವಿರುದ್ಧವಾಗಿದ್ದರು. ಇಟ್ ಈಸ್ ಅಗೇನ್ಸ್ಟ್ ದ ಲಾ ಟು ಕಟ್ ದ ಟ್ರೀ. ಬಟ್ ಸ್ಟಿಲ್ ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ಬಟ್ ಸ್ಟಿಲ್ ಟು ಕಟ್ ದ ಟ್ರೀ ಅವರ್ ಪೀಪಲ್ ಕಮ್ ಫಾರ್ವರ್ಡ್. ರಾಷ್ಟ್ರದ ಹೆದ್ದಾರಿಗಳಲ್ಲಿಯೇ ಹಾಡು ಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯ ನೋಡುತ್ತಿದ್ದೇವೆ. ಸೊ ವಿ ಸಿ ದಿಸ್ ಕಟ್ಟಿಂಗ್ ದ ಟ್ರೀ. ಸೊ ದ ರೈಟರ್ ಇಸ್ ಸೇಯಿಂಗ್ ಕಟ್ಟಿಂಗ್ ದ ಟ್ರೀ ಈಸ್ ಲೈಕ್ ಮರ್ಡರಿಂಗ್ ದ ಟ್ರೀ. ಸೊ ದಿಸ್ ಮರ್ಡರ್ ಆಫ್ ದ ಟ್ರೀ ಈಸ್ ಹ್ಯಾಪನಿಂಗ್ ವೆರಿ ಕಾಮನ್ಲಿ. ಹಾಡು ಹಗಲು, ಇನ್ ಡೇ ಲೈಟ್ ಓನ್ಲಿ ಇಟ್ ಇಸ್ ಹ್ಯಾಪನಿಂಗ್. ವೇರ್ ವಿ ಗೆಟ್ ಟು ಸಿ ರಾಜ್ಯದಲ್ಲಿ ಸ್ಟೇಟ್ ಹೈವೇಸ್ and in the national highways in broad daytime they keep cutting the tree. ನಿತ್ಯ ನೋಡುತ್ತಿದ್ದೇವೆ, ಡೈಲಿ ವಿ ಆರ್ ಸೀಯಿಂಗ್ ದಿಸ್. ಕೆಲವು ಕೊಲೆಗಳು ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತಿವೆ. ಸಮ್ ಮರ್ಡರ್ಸ್ ಆಫ್ ದಿಸ್ ಟ್ರೀ ಆರ್ ಹ್ಯಾಪನಿಂಗ್ ಸ್ಟ್ರೈಟ್ ಆ್ಯಂಡ್ ಓಪನ್ಲಿ ದೇ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್. ಮತ್ತು ಕೆಲವು ಕೊಲೆಗಳು ಮೋಸದಿಂದ ಉಪಾಯದಿಂದ ನಡೆಯುತ್ತವೆ. ಬಟ್ ಸಮ್ ಮರ್ಡರ್ಸ್ ಆಫ್ ದಿಸ್ ಟ್ರೀ ಹ್ಯಾಪನ್ by cheating and they properly planned way they kill the tree. So how did they kill the tree? Indirectly, ಮೊದಲು ಸ್ವಲ್ಪ ತೊಗಟೆ ತೆಗೆದು. So first they take small little barks of that tree. ಆಮೇಲೆ ಚೆಕ್ಕೆ ಕೆತ್ತಿ ಸೊಪ್ಪು ಕಿತ್ತು. So like this slowly they keep cutting the tree, the outer trunk, and then they slowly pull out all the leaves of the tree. ಕೊಂಬೆ ಕಡಿದು they cut the branches of the tree. then ನಿಧಾನವಾಗಿ slowly ಮರಗಳನ್ನು ಸಾಯಿಸಲಾಗುತ್ತದೆ. so this way slowly they murder the tree, they kill the tree. ಇದನ್ನೆಲ್ಲ ಯಾರು ಗಂಭೀರವಾಗಿ ಪರಿಗಣಿಸುವುದಿಲ್ಲ. so all these things that is directly killing the tree or indirectly slowly killing the tree, nobody takes it seriously. ಸೊ ಗಂಭೀರವಾಗಿ ಸೀರಿಯಸ್ಲಿ ಪರಿಗಣಿಸುವುದಿಲ್ಲ. ವಿ ಡೋಂಟ್ ಪೇ ಅಟೆನ್ಷನ್ ಟು ದಿಸ್ ಥಿಂಗ್ಸ್. ವಿ ಡು ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ವಾಟ್ ಈಸ್ ಹ್ಯಾಪನಿಂಗ್. ಒಂದು ಮರದ ಬೆಲೆ ಏನು ಎಂದು ತಿಳಿದುಕೊಳ್ಳುವ ಗೋಜಿಗೂ ನಾವು ಹೋಗುವುದಿಲ್ಲ. ಸೊ ವಿ ಡೋಂಟ್ ಈವನ್ ಬಾದರ್ ಟು ನೋ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅ ಟ್ರೀ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅ ಟ್ರೀ? ಬೆಲೆ ಕಟ್ಟಲು ಮರದ ದಪ್ಪ, ಎತ್ತರ, ಅದರ ಉಪಯೋಗದ ಅಂದಾಜು ಇದೆಲ್ಲ ಅಗತ್ಯವೆಂದು ಯಾರಾದರೂ ಹೇಳಬಹುದು. ಸೊ ಎನಿಬಡಿ ಕ್ಯಾನ್ ಟೆಲ್ ದ ವ್ಯಾಲ್ಯೂ ಆಫ್ ದ ಟ್ರೀ by seeing the thickness of the tree, the height of the tree and the use of that tree. ನಿಜ, that is true. ನಾವು ಬಲ್ಲ ಬೆಲೆ ಇದನ್ನೇ ಅವಲಂಬಿಸಿರುತ್ತದೆ. ಸೊ this is how we value a tree based on the thickness and the height and all that. ಆದರೆ ಬಟ್ ಮರದ ನಿಜವಾದ ಬೆಲೆ, ದ ಟ್ರೂ ವ್ಯಾಲ್ಯೂ ಆಫ್ ದ ಟ್ರೀ ಏನೆಂಬುದನ್ನು ನಾವು ಯೋಚಿಸಿಯೇ ಇಲ್ಲ. ವಿ ಹ್ಯಾವ್ ನೆವರ್ ಥಾಟ್ ಅಬೌಟ್ ವಾಟ್ ಈಸ್ ದ ಟ್ರೂ ವ್ಯಾಲ್ಯೂ ಆಫ್ ದ ಟ್ರೀ. 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ. ಸೊ ವಿಜ್ಞಾನಿ, ಅ ಸೈಂಟಿಸ್ಟ್ ಹ್ಯಾಸ್ ಕ್ಯಾಲ್ಕುಲೇಟೆಡ್ ಟು ಟೆಲ್ ದ real value of a 50-year-old healthy tree. ಅವರ ಪ್ರಕಾರ ಅಂಥ ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಎಂದರೆ ಯಾರು ನಂಬುತ್ತಾರೆ? ಸೊ ಅಕಾರ್ಡಿಂಗ್ ಟು ದ ಸೈಂಟಿಸ್ಟ್, ದೇ ಆರ್ ಸೇಯಿಂಗ್ ದ್ಯಾಟ್ ಈಚ್ ಟ್ರೀ, ಮರವೊಂದರ ಬೆಲೆ, ದ ವ್ಯಾಲ್ಯೂ ಆಫ್ ಅ ಟ್ರೀ ಈಸ್ ಮೋರ್ ದ್ಯಾನ್ 16 lakhs. ಇಫ್ ದೇ ಸೇ ಸೊ, ಹೂ ವಿಲ್ ಬಿಲೀವ್ ದ್ಯಾಟ್? ಯಾರು ನಂಬುತ್ತಾರೆ? ಈ ವಿವರ ನೋಡಿ, ಸಿ ದೀಸ್ ಡೀಟೇಲ್ಸ್. ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2.5 ಲಕ್ಷ. ಸೊ ದ ಆಕ್ಸಿಜನ್ ವಿಚ್ ದ ಟ್ರೀ ಗಿವ್ಸ್, ದಟ್ ಈಸ್ ಅಬೌಟ್ 2.5 lakhs. ಅದು ಹೀರಿಕೊಳ್ಳುವ ಇಂಗಾಲ ಜನಕದ ಬೆಲೆ 5 ಲಕ್ಷ. ಸೊ ಇಟ್ ಅಬ್ಸಾರ್ಬ್ಸ್ ಆಲ್ ದ ಇಂಪ್ಯೂರಿಟೀಸ್, ರೈಟ್, ಕಾರ್ಬನ್ ಡೈಆಕ್ಸೈಡ್. ಸೊ ದ್ಯಾಟ್ ವ್ಯಾಲ್ಯೂ ಈಸ್ 5 lakhs. ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ. ಇಟ್ ಸ್ಟಾಪ್ಸ್ ದಿ ಸಾಯಿಲ್ ಇರೋಷನ್. ಸೊ ದ ವ್ಯಾಲ್ಯೂ ಇಸ್ 2.5 lakhs. ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3 ಲಕ್ಷ. ಸೊ ಇಟ್ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಇಟ್ ಇನ್ಕ್ರೀಸಸ್ ದ ಗ್ರೌಂಡ್ ವಾಟರ್ ಆ್ಯಂಡ್ ಇಟ್ ಪ್ರಿವೆಂಟ್ಸ್ ದ ಫ್ಲಡ್. ಪ್ರವಾಹ ಈಸ್ ಫ್ಲಡ್.
ಸೊ ದ ವ್ಯಾಲ್ಯೂ ಈಸ್ ಅಬೌಟ್ 3 lakhs. ಆಹಾರ ಹಾಗೂ ಗೊಬ್ಬರದ ಬೆಲೆ 1,50,000. ಆಹಾರ, ದ ಫುಡ್ ಆ್ಯಂಡ್ ದ ಫರ್ಟಿಲೈಸರ್ ವಿಚ್ ಇಟ್ ಗಿವ್ಸ್ ಈಸ್ ಅಬೌಟ್ 500,000. ಪಶು ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2,50,000. ಸೊ ದ ಟ್ರೀ ಗಿವ್ಸ್ ದ ಶೆಲ್ಟರ್ ಟು ದ ಬರ್ಡ್ಸ್ ಆ್ಯಂಡ್ ದ insects. So and for that the value is 2.5 lakhs. ಇದರ ಮೇಲೆ ಓವರ್ ಆಲ್ ದಿಸ್ ಬೇಕಾದರೆ ನೀವು ದಿಮ್ಮಿಗಳ ಬೆಲೆ, ದಟ್ ಈಸ್ ಅ ವುಡ್ ಬ್ಲಾಕ್ಸ್, ಏನಾಗುವುದೆಂಬುದನ್ನು ಲೆಕ್ಕ ಹಾಕಬಹುದು. ಇದೆಲ್ಲವನ್ನು ಮೀರಿದ ಬೆಲೆಯೊಂದಿದೆ. ಸೊ ಯು ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ವುಡ್ ದ ಟ್ರೀ ಗಿವ್ಸ್. ಸೊ ಮೀರಿದ ಬೆಲೆಯೊಂದಿದೆ. ಆಫ್ ಆಲ್ ದಿಸ್ ದೆರ್ ಇಸ್ ಮೋರ್ ವ್ಯಾಲ್ಯೂ ಫಾರ್ ದಿಸ್. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ. ಸೊ ವಿದೌಟ್ ದ ಟ್ರೀ ವಿ ಕ್ಯಾನ್ ನಾಟ್ ಪ್ರೊಟೆಕ್ಟ್ ದ ಹ್ಯುಮ್ಯಾನಿಟಿ. ದಟ್ ಈಸ್ ಮೋರ್ ವ್ಯಾಲ್ಯೂಯೇಬಲ್, ರೈಟ್? ಎಂಬ ಸತ್ಯವೇ ಆ ಬೆಲೆ. ದಟ್ ಓನ್ಲಿ ಈಸ್ ದ ವ್ಯಾಲ್ಯೂ ಆಫ್ ಅ ಟ್ರೀ. ವಿದೌಟ್ ಎ ಟ್ರೀ ಹ್ಯೂಮನ್ಸ್ ಕಾಂಟ್ ಲಿವ್. ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ. ಸೊ ಈ ಬೆಲೆಯನ್ನು ತೆತ್ತು, ಬೈ ಗಿವಿಂಗ್ ದಿಸ್ ವ್ಯಾಲ್ಯೂ ಓವರ್ ಆಲ್ ದಿಸ್, ಇಫ್ ಯು ಕಟ್ ದ ಟ್ರೀ, ಓಕೆ, ಕಡಿಯಬೇಕು ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ. ಸೊ ನೌ ವಿ ಹ್ಯಾವ್ ಟು ಸೀರಿಯಸ್ಲಿ ಥಿಂಕ್ ಅಬೌಟ್ ವಾಟ್ ವಿಲ್ ಹ್ಯಾಪನ್ ಇಫ್ ಯು ಕಟ್ ದ ಟ್ರೀ. So they are saying it is not just the value of the tree is based on the width of it and the height of it and how healthy it is, but we should also see the value of the tree, practical value of the tree when it is alive, that it gives us oxygen, it absorbs carbon dioxide, it increases the groundwater, and it prevents the flooding, and it gives us food, and it gives us fertilizers, it keeps the soil in good health. So and also the wood blocks, the value of it. So if we calculate all this value, it is more than 16 lakhs. That one tree's value is more than 16 lakhs if it is alive. And more above all that, if trees are there, humanity is alive. So that is the biggest value of the tree. So now we have to seriously think when we cut a tree. Is it worth it to cut a tree? Thank you.